ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಮೇಲನ್ನು ಮಾಡುವಾಗ ಬೇಸರಗೊಳ್ಳಬೇಡ. ಅದಕ್ಕೆ ಆಧಾರವಾಗಿ ಗಲಾತ್ಯ ಪತ್ರಿಕೆ 6ನೇ ಅಧ್ಯಾಯ 9ನೇ ವಚನ. ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕೆಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನು ಕೊಯ್ಯುವೆವು. ನೋಡ್ರಿ, ಈಗ ಓದಿದ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತೇವೆ, ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬಾರದಂತೆ. ಇನ್ನೊಂದು ಮಾತಿನಲ್ಲಿ ಹೇಳಿದ್ರೆ, ನಾವು ಮೇಲನ್ನು ಯಾವಾಗಲೂ ಮಾಡಬೇಕು. ಮೇಲು ಮಾಡುವುದು ದೇವರಿಗೆ ಬಹಳ ಇಷ್ಟ ರೀ. ನೀವು ಮೇಲು ಮಾಡುವಾಗ ದೇವರು ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸ್ತಾರೆ. ನೀವು ಮೇಲು ಮಾಡುವಾಗ ದೇವರು ಸಂತೋಷ ಪಡುವುದು ಮಾತ್ರವಲ್ಲ, ನಿಮಗೆ ಇನ್ನೂ ಕೃಪೆಯನ್ನು, ಬಲವನ್ನು ದಯಪಾಲಿಸುತ್ತಾರೆ. ನೋಡ್ರಿ, ನಾವು ಇತರರಿಗೆ ಮೇಲು ಮಾಡಲು ದೇವ ಭಕ್ತಿ ತುಂಬಿದ ಮನಸ್ಸಿರಬೇಕೆಂಬುದಾಗಿ ದೇವರು ಬಯಸುತ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 8ನೇ ವಾಕ್ಯ ನೋಡ್ತೇವೆ, ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು. ಹೌದು, ನಾವು ಮೇಲು ಮಾಡಲು ದೇವರ ಹತ್ರ ಬೇಡಬೇಕ್ರಿ. ಸ್ವಾಮಿ, ನನಗೆ ಸಹಾಯ ಮಾಡ್ರಿ, ನನಗೆ ನೀವು ಕೃಪೆಯನ್ನು ತೋರಿಸ್ರಿ, ನನ್ನಿಂದ ಆದ ಮಟ್ಟಿಗೆ ಯಾರಿಗೂ ಕೇಡು ಬಗೆಯದೆ ಅನೇಕರಿಗೆ ನಾನು ಮೇಲು ಮಾಡಲಿಕ್ಕೆ ನನ್ನನ್ನು ಉಪಯೋಗಿಸ್ರಿ ಎಂಬುದಾಗಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡಬೇಕು. ಒಂದು ಊರಿನಲ್ಲಿ ಒಬ್ಬ ಸಹೋದರಿ ಇದ್ದಳು. ಆಕೆ ಯಾವಾಗಲೂ ಸಂತೋಷವಾಗಿರ್ತಾ ಇದ್ದಳು. ಒಂದು ದಿನ ಆಕೆ ಆಕಸ್ಮಿಕವಾಗಿ ನಿರುತ್ಸಾಹಗೊಂಡಳು. ಆಗ ಒಬ್ಬ ವೃದ್ಧಳು ಆಕೆಯ ಬಳಿಗೆ ಬಂದು, ಮಗಳೇ, ನೀನು ಯಾವಾಗಲೂ ಸಂತೋಷವಾಗಿರುವುದನ್ನೇ ನೋಡಿದ್ದೇನೆ, ಯಾಕಮ್ಮ ಇವತ್ತು ಬಹಳ ದುಃಖದಿಂದ ನೀನು ಕಾಣಿಸುತ್ತಾ ಇರುವೆ? ಹಾಗೆಲ್ಲ ಇರಬೇಡಮ್ಮ, ನೀನು ಸಂತೋಷವಾಗಿ ಇರು ಎಂಬುದಾಗಿ ಅವಳ ಬಳಿ ಇದ್ದಂಥ ಸ್ತೋತ್ರ 10 ರೂಪಾಯಿ ನೋಟನ್ನು ಕೊಟ್ಟು ಆ ಸಹೋದರಿ ಹೊರಟು ಹೋದಳು. ನೋಡ್ರಿ, ಆ ವೃದ್ಧೆಯ ಬಳಿ ಇದ್ದದ್ದು ಹಣ ಎಷ್ಟು ಗೊತ್ತಾ? ಅವಳ ಹತ್ರ ಇದ್ದಿದ್ದೇ 10 ರೂಪಾಯಿ ರೀ. ಅದನ್ನು ಕೂಡ ಕೊಟ್ಟರೆ ನನಗೇನಾಗುತ್ತೆ ಮುಂದೆ ಏನಂತ ಯೋಚನೆ ಮಾಡಲಿಲ್ಲ. ಆ ಸಹೋದರಿಯನ್ನು ಸಂತೋಷಗೊಳಿಸಲು ಆ ವೃದ್ಧಳು ತನ್ನಲ್ಲಿರುವುದನ್ನು ಅದನ್ನು ಕೊಟ್ಟು ಹೋದಳು. ಪ್ರೀತಿಯುಳ್ಳ ದೇವಜನರೇ, ಮೇಲನ್ನು ಮಾಡುವುದಂದರೆ ನಮ್ಮ ಜೀವಿತವನ್ನು ಬರಿದು ಮಾಡಿಕೊಂಡು, ನಮ್ಮ ಜೀವಿತದಲ್ಲಿ ಒಂದು ವೇಳೆ ಏನೂ ಇಲ್ಲದ ಅವಸ್ಥೆ ಇದ್ದರೂ ಇತರರಿಗೆ ಒಳ್ಳೆಯದನ್ನು, ಇತರರಿಗೆ ಮೇಲನ್ನು ಮಾಡುವುದೇ ನಿಜವಾದ ಮೇಲು ಆಗಿರುತ್ತದೆ. ಅಂದರೆ ಪ್ರತಿಫಲವನ್ನು ನಿರೀಕ್ಷಿಸದೆ ನಾವು ಸಂಗತಿಗಳನ್ನು ಮಾಡಬೇಕು. ವೇದನೆ ಬಾಧೆಗಳಲ್ಲಿರುವವರಿಗೆ ನೀವು ಮೇಲು ಮಾಡುವುದಾದರೆ ನಮ್ಮ ಕುರಿತು ದೇವರು ಸಂತೋಷ ಪಡ್ತಾರೆ. ಅದು ಮಾತ್ರವಲ್ಲ, ತಕ್ಕ ಸಮಯದಲ್ಲಿ ನಾವು ಮಾಡಿದ ಮೇಲಿಗೆ ಅನುಸಾರವಾಗಿ ನಮ್ಮ ಜೀವಿತವನ್ನು ಕೂಡ ದೇವರು ಬ್ಲೆಸ್ ಮಾಡ್ತಾರೆ. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವಜನರೇ, ಇಷ್ಟು ದಿನ ನೀವು ಕಠಿಣ ಹೃದಯದಿಂದ ನೆರೆಯವರೆಗೆ ಮೇಲು ಮಾಡದೇ ಇರುವುದಾದರೆ ಇನ್ನೂ ತಡ ಮಾಡಬೇಡ್ರಿ. ಮೇಲು ಮಾಡುವುದನ್ನು ಪ್ರಾರಂಭಿಸಿರಿ. ಬೇಸರಗೊಳ್ಳದೆ ಮೇಲು ಮಾಡುತ್ತಲೇ ಇರೋಣ. ಆಗ ದೇವರು ನಮಗೆ ಅನೇಕ ಸಲ ಇನ್ನೂ ಹೆಚ್ಚಾದ ಪ್ರತಿಫಲವನ್ನು ದೇವರು ನಮಗೆ ದಯಪಾಲಿಸುತ್ತಾರೆ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ನಾವು ದೇವರ ಬಳಿ ಕೇಳೋಣ. ಸ್ವಾಮಿ, ನನ್ನ ಜೀವನದಲ್ಲಿ ಅನೇಕರಿಗೆ ನಾನು ಮೇಲನ್ನು ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು. ಕರ್ತನೇ, ನನಗೆ ಸಹಾಯ ಮಾಡಿರಿ. ನನ್ನ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡಿರಿ. ದೇವರೇ, ನಾನು ಅನೇಕರಿಗೆ ದೇವರೊಂದು ಬ್ಲೆಸ್ಸಿಂಗ್ ಚಾನಲ್ ಆಗಿ ಇರಬೇಕು ಸ್ವಾಮಿ. ಅಂಥ ಒಂದು ಸಂಗತಿಗಳಿಗಾಗಿ ನನ್ನನ್ನು ಉಪಯೋಗಿಸಿರಿ. ಹಾಲೆಲೂಯ, ಹಾಲೆಲೂಯ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ನೀವು ಎಷ್ಟು ಒಳ್ಳೆಯ ದೇವರಪ್ಪ, ನಮ್ಮನ್ನು ನಡೆಸುವ ದೇವರು, ನಮ್ಮನ್ನು ಬಲಪಡಿಸುವ ದೇವರು. ವಿಶೇಷವಾಗಿ ದೇವರೇ, ಈ ದಿವಸ ನಾವು ವಾಕ್ಯ ಧ್ಯಾನಿಸಿದ ಹಾಗೆ ಮೇಲನ್ನು ಮಾಡುವುದಕ್ಕೆ ನಮಗೆ ಕಲಿಸಿಕೊಡ್ರಿ ದೇವರೇ. ಅನೇಕರಿಗೆ ಮೇಲು ಮಾಡುವುದನ್ನು ಮರೆತು ಹೋಗದೆ ನಿನ್ನ ನಾಮದ ಮಹಿಮೆಗಾಗಿ ಅನೇಕರಿಗೆ ಬ್ಲೆಸ್ಸಿಂಗ್ ಚಾನಲ್ ಆಗಿ ನಮ್ಮನ್ನು ಮಾರ್ಪಡಿಸ್ರಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ಹೊಸ ದಿನದಲ್ಲಿ ಕೂಡ ನಿನ್ನ ಕೃಪೆ ಬಲವನ್ನು ಕೊಟ್ಟು ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ನಡೆಸ್ರಿ. ಬಲಪಡಿಸುವ ಕ್ರಿಸ್ತನಿಂದ ಎಲ್ಲವನ್ನು ಮಾಡಲಿಕ್ಕೆ ನಮಗೆ ಶಕ್ತಿಯನ್ನು ಕೊಡ್ರಪ್ಪ ದೇವರೇ. ವೇದನೆಯಲ್ಲಿ, ವ್ಯಾಧಿಯಲ್ಲಿ ದೇವರೇ, ರೋಗದ ಅವಸ್ಥೆಯಲ್ಲಿ, ಸಾಲದ ಬಂಧನದಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೆ ಈ ದಿವಸವೇ ಒಂದು ಮೇಲನ್ನು ಮಾಡಿರಿ. ಅದ್ಭುತ ನಡೆಯಲಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ಲಾರ್ಡ್. ಪ್ರೀತಿಯುಳ್ಳ ದೇವಜನರೇ, ಮೇಲನ್ನು ಮಾಡುತ್ತಾ ಕರ್ತನ ನಾಮವನ್ನು ಮಹಿಮೆ ಪಡಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30 ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.